ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋలో ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಲಾಸ್ಟ್ ವಿಡಿಯೋನಲ್ಲಿ ನಾನು 1 to 10 ತನಕ ರ್ಯಾಂಕ್ ಮಾಡಿ ಬೇಸ್ಡ್ ಅಪ್ ಅಂತ CTC ಬೇಸಿಸ್ ಮೇಲೆ IT ಜಾಬ್ಸ್ನಲ್ಲಿ ಯಾವ್ಯಾವ ಜಾಬ್ ರೋಲ್ಸ್ಗಳು ಬರ್ತವೆ, ಅದರ ಡಿಸ್ಕ್ರಿಪ್ಷನ್ ಏನು, ಯಾವ ಟೈಪ್ ಆಫ್ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ, ಜೊತೆಗೆ ನಿಮಗೆ ಎಷ್ಟು ಪ್ಯಾಕೇಜ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಕಂಪನಿಗೆ ಜಾಯ್ನ್ ಆದಾಗ ಅನ್ನೋದನ್ನು ಕ್ಲಿಯರಾಗಿ ನಾನು ಹೇಳ್ತಾ ಹೋಗಿದ್ದೆ. ಅದರಲ್ಲಿ ಮೆಜಾರಿಟಿ ಬಂದು ಒಂದು 5 ಜಾಬ್ ರೋಲ್ಸ್ ಬಂದು ಕೋಡಿಂಗ್ ರಿಲೇಟೆಡೇ ಇತ್ತು. ಯಾಕಂತಂದರೆ ಮೆಜಾರಿಟಿ ಬಂದುಬಿಟ್ಟು IT ಜಾಬ್ಸ್ನಲ್ಲಿ ಬಂದುಬಿಟ್ಟು ಡೆವಲಪ್ಮೆಂಟ್ ರೋಲ್ಗಳಿಗೆ ತುಂಬಾ ಪ್ಯಾಕೇಜಸ್ನ ಕೊಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಒಂದು 5 ಜಾಬ್ ರೋಲ್ಸ್ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು. ನಾನು ತುಂಬ ಕಡೆ ಮಾತಾಡುವಾಗ ಕೋಡಿಂಗ್ನ ಇಷ್ಟಪಡದಲ್ಲೇ ಇರೋರು ತುಂಬ ಜನ ಇರ್ತಾರೆ. ನನ್ನ ಫ್ರೆಂಡ್ಸ್ ಏನೇ ಆಗಲಿ ಕೋಡಿಂಗ್ ತುಂಬ ಟಫ್ ಇರೋದೆ, ನನಗೆ ಇಷ್ಟನೇ ಆಗಲ್ಲ, ಕೋಡಿಂಗ್ ಇಲ್ದಲೇ ಇರತಕ್ಕಂಥ ಜಾಬ್ ರೋಲ್ ಯಾವುದಿದ್ರೂ ನಾನು ಮಾಡ್ತೀನಿ, ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ನೀವು ಕೂಡ ಅದೇ ಥರದ ಕ್ಯಾಂಡಿಡೇಟ್ ಆಗಿದ್ದು ಕೋಡಿಂಗ್ನ ಇಷ್ಟಪಡಲ್ಲ, ಬಟ್ IT ಕಂಪ್ನಿ ಒಳಗಡೆ ವರ್ಕ್ ಮಾಡಬೇಕು ಅಂತ ನೀವು ಅಂದ್ಕೊತಿದ್ದೀರಾ ಅಂತ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂತಂದರೆ ಈ ವಿಡಿಯೋನಲ್ಲೂ ಕೂಡ ನಾನು ಕಣ್ಣಾರೆ ನೋಡಿರ್ತಕ್ಕಂಥ ನನ್ನ ಫ್ರೆಂಡ್ಸ್ ವರ್ಕ್ ಮಾಡ್ತಿರ್ತಕ್ಕಂಥ ಜಾಬ್ ರೋಲ್ಸ್ ಇದ್ದಾವೆ. ಅದರಲ್ಲಿ ಅವರು ಯಾವುದೇ ರೀತಿಯಾಗಿ ಡೇ ಟು ಡೇ ಲೈಫ್ನಲ್ಲಿ ಕೋಡಿಂಗ್ನ ಯೂಸ್ ಮಾಡಲ್ಲ. ಸೊ ಆ ಥರ ಜಾಬ್ ರೋಲ್ಸ್ ಯಾವ್ಯಾವ ಇದ್ದಾವೆ, ಜೊತೆಗೆ ಇಂಟರ್ನೆಟ್ನಲ್ಲಿ ನಾನು ತುಂಬ ವಿಷಯಗಳನ್ನ ಓದ್ತಾ ಹೋದೆ ಈ ವಿಡಿಯೋಗೋಸ್ಕರ ರಿಸರ್ಚ್ ಮಾಡುವಾಗ. ಅದೆಲ್ಲ ಜಾಬ್ ರೋಲ್ಸ್ಗಳು ಜೊತೆಗೆ ಅದರ ಒಂದು ಪ್ಯಾಕೇಜಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇ ಜಾಬ್ ರೋಲ್ ಯಾವುದು ಅಂತಂದರೆ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ವರ್ಕ್ ಮಾಡ್ತಿದ್ದಾನೆ, IAM ಟೀಮ್ನಲ್ಲಿ ವರ್ಕ್ ಮಾಡ್ತಿದ್ದಾನೆ, ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ. ಇದರಲ್ಲಿ ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ ಅಂದರೆ, ಈ ಆಕ್ಸೆಸ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಇವರು ರಿಸಾಲ್ವ್ ಮಾಡ್ತಾ ಹೋಗ್ತಾರೆ. ಹಾಗಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಂಪ್ನಿ ಒಳಗಡೆ ಬಂದ ಅಂತ ಅಂದರೆ ಅವನಿಗೆ ಸುಮಾರು ಸಾಫ್ಟ್ವೇರ್ಗಳಿಗೆ ಆಕ್ಸೆಸ್ ಕೊಡಬೇಕಾಗಿರುತ್ತೆ. ಅಂದರೆ ಮೇ ಬಿ ಅದು AWS ಆಗಿರ್ಬೋದು ಅಥವಾ ಕ್ಲೌಡ್ ರಿಲೇಟೆಡ್ ಆಗಿರ್ಬೋದು, ತುಂಬ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಕಂಪ್ನಿ ಒಳಗಡೆ. ಸೊ ಅಂಥ ಸಾಫ್ಟ್ವೇರ್ಗಳಿಗೆಲ್ಲ ಆಕ್ಸೆಸ್ ಇಲ್ದಲೇ ಇರುವಾಗ ಈ ಟೀಮ್ ಏನೇನೆ ಬೇಸಿಕ್ಕಾಗಿ ಝೂಮ್ ಕಾಲ್ಸ್ ಎಲ್ಲ ಬರ್ತಾವಲ್ಲ, ಅಂಥ ಚಿಕ್ಕ ಆ್ಯಪ್ಗೆ ಕೂಡ ಇವರೇನು ಆಕ್ಸೆಸ್ ಕೊಡೋ ಥರ ಇರುತ್ತೆ. ಅಂದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಎಲ್ಲ ಒಂದು ಬೇಸಿಕ್ ಎಲ್ಲ ಆ್ಯಪ್ಗಳಿಗೂ ಇವರು ಆಕ್ಸೆಸ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಒಂದು ಎಕ್ಸ್ಟ್ರಾ ಆ್ಯಪ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡಬೇಕು ಅನ್ನೋಗಿದ್ರೆ ಆ ಟೀಮ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಬೇಸಿಕಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಕಂಪ್ನಿ ಒಳಗಡೆ ಎಂಟ್ರಿ ಆಗ್ತಿದ್ದಾರೆ ಅಥವಾ ಎಕ್ಸಿಟ್ ಆಗ್ತಿದ್ದಾರೆ ಅಂತಂದರೆ ಆಕ್ಸೆಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಆಕ್ಸೆಸನ್ನು ರಿಮೂವ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಕೆಲಸಗಳನ್ನು ಈ IAM ಟೀಮ್ ಮಾಡ್ತಾ ಹೋಗ್ತಾರೆ. ಸೊ ಅವನ ಒಂದು ಜಾಬ್ ರೋಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಏನಾದರೂ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡ್ತಿದ್ದೀರಾ ಅಂತ ಅಂದರೆ, ನಿಮ್ಮ ಒಂದು ಪರ್ಸ್ನಲ್ ಲ್ಯಾಪ್ಟಾಪ್ನಲ್ಲಿ ಕಂಪ್ನಿಯಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ಲ್ಯಾಪ್ಟಾಪ್ನಲ್ಲಿ ಅವರಿಗೆ ಎಲ್ಲ ಒಂದು ಸರ್ಚ್ ಹಿಸ್ಟ್ರಿ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆ ಥರ ಒಂದು ಇಂಟ್ರೆಸ್ಟಿಂಗ್ ರೋಲ್ ಆಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಬೇಸಿಕ್ CTC ಬಗ್ಗೆ ಹೇಳ್ತಾ ಹೋದರೆ ಅವನಿಗೆ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಮೇ ಬಿ ನೀವು ಒಂದು ಎಂಟ್ರಿ ಲೆವೆಲಲ್ಲಿ ನೀವು ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ಒಂದು 4 to 5 lakh per annum ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದೀರಾ ಅಂದರೆ ಒಂದು 6 lakh ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಓಕೆನಾ, ಯಾಕಂದರೆ ಇಂಟರ್ನೆಟ್ನಲ್ಲಿ ಓದುವಾಗ ಈ ಒಂದು ರೇಂಜ್ನ ನಾನು ಓದ್ತಾ ಹೋದೆ. ಸೊ ಹೇಳ್ತಾ ಇದ್ದೀನಿ. ಓಕೆನಾ, ಎರಡನೇ ಜಾಬ್ ರೋಲ್ ಯಾವುದು ಅಂತ ಅಂದರೆ, ಪ್ಲಾಟ್ಫಾರ್ಮ್ ಟೀಮ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್. ನಾನು ಒಂದು ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡುವಾಗ, ಈ ಡೆಪ್ಲಾಯ್ಮೆಂಟ್ ಎಲ್ಲ ಮಾಡುವಾಗ ಅಂಥ ಟೀಮ್ನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಟೀಮ್ನಲ್ಲಿ ನಮ್ಮ ಅಪ್ಲಿಕೇಶನ್ಗೆ ಯಾವ ಟೈಪ್ ಆಫ್ ಸಾಫ್ಟ್ವೇರ್ಸಲ್ಲಿ ಡೆಪ್ಲಾಯ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಮೇ ಬಿ ಅದು ಕುಬರ್ನೆಟಿಸ್ ಆಗಿರ್ಬೋದು, ಅಥವಾ ಅಜೂರ್ ಆಗಿರ್ಬೋದು, ಅಥವಾ AWS ಆಗಿರ್ಬೋದು, ಜೆಂಕಿನ್ಸ್ ಆಗಿರ್ಬೋದು, ಈ ಥರ ಡೆಪ್ಲಾಯ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಬರ್ತಾವಲ್ಲ, ಅದರಲ್ಲಿ ಯಾವುದಕ್ಕೆ ಡೆಪ್ಲಾಯ್ ಮಾಡಬೇಕು ಅಂತ ಅವರು ಕ್ಲೀನಾಗಿ ಸಪೋರ್ಟ್ ಮಾಡ್ತಾರೆ. ನಿಮಗೆ ನಿಮ್ಮ ಅಪ್ಲಿಕೇಶನ್ ಕೊನೆವರೆಗೂ ಡೆಪ್ಲಾಯ್ ಆಗೋ ತನಕನೂ ಅವ್ರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಈ ಥರ ಡೆಪ್ಲಾಯ್ಮೆಂಟ್ ಬಗ್ಗೆ ಡೆವಾಪ್ಸ್ ಟೀಮ್ಸ್ ಎಲ್ಲ ಬರ್ತಾವಲ್ಲ, ಅಲ್ಲೂ ಕೂಡ ತುಂಬ ಕೋಡಿಂಗ್ ಯೂಸ್ ಮಾಡಲ್ಲ. ನಾನು ಹೇಳ್ತಿದ್ದೀನಲ್ಲ, ಈ ವಿಡಿಯೋನಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಜಾಬ್ ರೋಲ್ನಲ್ಲೂ 90 to 95% ತನಕ ಕೋಡಿಂಗ್ ಯೂಸ್ ಮಾಡಲ್ಲ. ಸೊ ನೀವು ಆರಾಮಾಗಿ ಕೋಡಿಂಗ್ ಗೊತ್ತಿಲ್ಲ ಅಂತಂದರೆ ಫೀಲ್ ಫ್ರೀಯಾಗಿ ಒಂದು ಹ್ಯಾಪಿಯಾಗಿ ಹೋಗಿ ಜಾಯ್ನ್ ಆಗ್ಬೋದು ಈ ರೋಲ್ಸ್ಗಳಿಗೆ. ಓಕೆನಾ, ಪ್ಲಾಟ್ಫಾರ್ಮ್ ಟೀಮ್ ಅವ್ರಿಗೂ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ನಾನು ಯೂಶ್ವಲಿ ಕಂಪ್ನಿಯಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು 4 ರೋಲ್ಸ್ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಕಂಪ್ನಿಯಲ್ಲಿ ನಾನು ನೋಡಿರ್ತಕ್ಕಂಥ ರೋಲ್ಸ್ನ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಇಂಟರ್ನೆಟ್ನಲ್ಲಿ ನಾನು ಓದಿದ ರೋಲ್ಸ್ನ ಹೇಳ್ತಾ ಹೋಗ್ತೀನಿ. ಓಕೆನಾ, ಇದು ಒಂದು ಎರಡನೇದು. ಮೂರನೇದು ಯಾವುದು ಅಂತ ಅಂದರೆ, ಸೆಕ್ಯೂರಿಟಿ ಟೀಮ್ಸ್. ಅಂದರೆ ನೆಟ್ವರ್ಕ್ ಸೆಕ್ಯೂರಿಟಿ ಅಥವಾ ಒಂದು ನೆಟ್ವರ್ಕಿಂಗ್ ಟೀಮ್ಸ್ ಎಲ್ಲ ಬರ್ತಾವಲ್ಲ, ಇವೆಲ್ಲ ಒಂದು ಸೆಕ್ಯೂರಿಟಿ ಟೀಮ್ ಒಳಗಡೆ ಬರ್ತಾ ಹೋಗ್ತವೆ. ಸೊ ಒಂದು ನೆಟ್ವರ್ಕಿಂಗ್ನಲ್ಲಿ ಯಾವುದಾದ್ರೂ ಒಂದು TCPನಲ್ಲಿ ಯಾವುದಾದ್ರೂ ಒಂದು ಅನ್ವಾಂಟೆಡ್ ರಿಕ್ವೆಸ್ಟ್ಸ್ ಬಂದರೆ, ಅಥವಾ ಯಾರಾದರೂ ಒಬ್ಬರು ಹ್ಯಾಕರ್ಸ್ ಏನಾದರೂ ಟ್ರೈ ಮಾಡಿದೆ ಯಾವುದಾದ್ರೂ ಇನ್ಫಾರ್ಮೇಷನ್ ಫೆಚ್ ಮಾಡೋಕ್ಕೆ, ಆ ಎಲ್ಲ ಅಲರ್ಟ್ಸ್ಗಳು ಅವ್ರಿಗೆ ಬರ್ತಾ ಹೋಗುತ್ತೆ. ಸೊ ನೀವೇನಾದ್ರೂ ಇನ್ವ್ಯಾಲಿಡ್ ಯಾವುದಾದ್ರೂ ಒಂದು ಕಂಪ್ನಿಗೆ ಹಾರ್ಮ್ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸನ ಲ್ಯಾಪ್ಟಾಪ್ನಲ್ಲಿ ಮಾಡಿದ್ರೆ ಅವ್ರ ಹತ್ರ ಆರಾಮಾಗಿ ಸಿಗಾಕೊಂಡ್ಬಿಡ್ತೀರಾ.
ಅವನ್ನೆಲ್ಲ ಐಡೆಂಟಿಫೈ ಮಾಡೋದು ಬಂದು ನೆಟ್ವರ್ಕಿಂಗ್ ಟೀಮ್. ಅವರು ಕೂಡ ಕೋಡಿಂಗ್ನ ಯೂಸ್ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಒಂದು 95% ತನಕ ಅವರು ಕೋಡಿಂಗ್ ಯೂಸ್ ಮಾಡಲ್ಲ. ಸೊ ನೀವು ನೆಟ್ವರ್ಕಿಂಗ್ ಸರ್ಟಿಫಿಕೇಷನ್ಸ್ನ ಮಾಡಿಕೊಂಡು ಆರಾಮಾಗಿ ನೆಟ್ವರ್ಕಿಂಗ್ ಟೀಮ್ ಒಳಗಡೆ ಎಂಟ್ರಿ ಆಗ್ತಾ ಹೋಗ್ಬೋದು. 4ನೇ ಜಾಬ್ ರೋಲ್ ನಾನು ಯಾವ್ದು ನೋಡಿದೆ ಅಂತ ಅಂದರೆ, ಈ ಟೆಕ್ನಿಕಲ್ ಸಪೋರ್ಟ್ ಟೀಮ್ಸ್ ಎಲ್ಲ ಬರ್ತಾವಲ್ಲ, ಟೆಕ್ನಿಕಲಲ್ಲಿ IT ಟೀಮ್ಸ್ ಅಂತೆಲ್ಲ ಹೇಳ್ತಾ ಹೋಗ್ತಾರೆ, IT ಸಪೋರ್ಟ್ ಟೀಮ್ಸ್ ಅಂತ. ಇವರೆಲ್ಲ ಏನು ಕೆಲಸ ಮಾಡ್ತಾರೆ ಅಂತ ಅಂದರೆ, ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್ ಮಾಡೋದಾಗಿರ್ಬೋದು. ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, IAM ಟೀಮ್ನಲ್ಲಿ ಬಂದ್ಬಿಟ್ಟು ಸಾಫ್ಟ್ವೇರ್ ಪರ್ಮಿಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಇವನಿಗೆ, ಈ ವ್ಯಕ್ತಿಗೆ ಈ ಪರ್ಮಿಷನ್ ವ್ಯಾಲಿಡಾ ಇಲ್ವಾ ಅನ್ನೋ ಥರ ಚೆಕ್ ಮಾಡ್ತಾರೆ. ಬಟ್ ಇದರಲ್ಲಿ IT ಟೀಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಈ ಹಾರ್ಡ್ವೇರ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಸಾಫ್ಟ್ವೇರ್ ರಿಲೇಟೆಡ್ ಇಶ್ಯೂ ಆದರೆ ಅವರು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಈ ರೋಲ್ಸ್ಗಳಿಗೆ ಎಷ್ಟು ಪೇಮೆಂಟ್ನ ಕೊಡ್ತಾರೆ ಅಂತ ಅಂದರೆ, 2.5 LP ಇಂದ 4.5 LP ತನಕ ಒಂದು ಮಾರ್ಕೆಟ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಾನು ಇವಾಗ ಹೇಳ್ತಾ ಇರತಕ್ಕಂಥದ್ದು ಇಂಟರ್ನೆಟ್ನಲ್ಲಿ ನಾನು ಓದಿರತಕ್ಕಂಥ ಒಂದು ಜಾಬ್ ರೂಲ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ 2.5 to 4.5 LP ತನಕ ನಿಮಗೆ ಪ್ಯಾಕೇಜಸ್ನ ಕೊಡ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ರೋಲ್ ಯಾವುದು ಅಂದರೆ ಬಿಸ್ನೆಸ್ ಅನಲಿಸ್ಟ್ ರೋಲ್. ಮೇ ಬಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿರ್ತಕ್ಕಂಥ ರೋಲ್ಸ್ನೇ ಇಲ್ಲೂ ಕೂಡ ರಿಪೀಟ್ ಮಾಡ್ತಾ ಇರ್ಬೋದು. ಯಾಕೆ ಅಂತ ಅಂದರೆ, ನಾನ್ ಟೆಕ್ನಿಕಲ್ ರೋಲ್ಸ್ ಅಲ್ಲೂ ಯಾವ್ದು ಡಿಸ್ಕಸ್ ಮಾಡಿದ್ನೋ ಅವೇ ಒಂದು ಒಳ್ಳೆ ರೋಲ್ಸ್ ಅಂತ ನನಗೆ ಅನ್ನಿಸ್ತು. ಸೊ ಅದನ್ನೇ ಇಲ್ಲೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡದೇ ಇರತಕ್ಕಂಥ ರೋಲ್ಸ್ನ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ರೋಲ್ ಯಾವುದು ಅಂದರೆ ಬಿಸ್ನೆಸ್ ಅನಲಿಸ್ಟ್ ರೋಲ್. ಇದಕ್ಕೆ ಎಷ್ಟು ಪ್ಯಾಕೇಜ್ನ ಕೊಡ್ತಾರೆ ಅಂತ ಅಂದರೆ 4 to 8 LP ತನಕ ಪ್ಯಾಕೇಜಸ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಈ ರೋಲ್ನಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅಂತ ಅಂದರೆ, ಒಂದು ಡೆವಲಪ್ಮೆಂಟ್ ಟೀಮ್ಗೂ ಬಿಸ್ನೆಸ್ ಟೀಮ್ಗೂ ಇರತಕ್ಕಂಥ ಒಂದು ಬ್ರಿಡ್ಜ್ ನೀವು ಆಗಿರ್ತೀರಾ. ಬಿಸ್ನೆಸ್ ಟೀಮ್ ರಿಕ್ವೈರ್ಮೆಂಟ್ಸ್ನ ಅನಾಲಿಸಿಸ್ ಮಾಡೋದಾಗಿರ್ಬೋದು, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಹೆಂಗಾಗ್ತಿದೆ ಅಂತ ಅನಾಲಿಸಿಸ್ ಮಾಡೋದಾಗಿರ್ಬೋದು. ಒಂದು ಕಮ್ಯುನಿಕೇಷನ್ ನಿಮಗೆ ಚೆನ್ನಾಗಿದ್ರೇ ಬಿಸ್ನೆಸ್ ಅನಲಿಸ್ಟ್ ಆಗ್ತಾ ಹೋಗ್ಬೋದು. ಸೊ ನಿಮಗೆ ಇದರಲ್ಲಿ ಇಷ್ಟು ಪ್ಯಾಕೇಜ್ ಕೊಡ್ತಾ ಹೋಗ್ತಾರೆ. ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿದೆ, ನನಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಯಾವುದು ಬೇಡ ಅನ್ನೋದಿದ್ರೆ ಈ ರೋಲಿಗೆ ನೀವು ಹೋಗ್ತಾ ಹೋಗ್ಬೋದು. ನೆಕ್ಸ್ಟ್ ರೋಲ್ ಯಾವುದು ಅಂತ ಅಂದರೆ ಕ್ವಾಲಿಟಿ ಅನಲಿಸ್ಟ್ ರೋಲ್. ಅಂದರೆ ಇದರಲ್ಲಿ ಬಂದು QA ಟೀಮ್ ಅಂತ ಹೇಳ್ತಾರಲ್ಲ, ಆ ಟೀಮ್ಸ್ನಲ್ಲಿ ನೀವು ಜಾಯ್ನ್ ಆದರೆ ಏನು ಮಾಡ್ತೀರಾ ಅಂತ ಅಂದರೆ, ಒಂದು ಸ್ಕ್ರಿಪ್ಟ್ಸ್ನ ಬರೀತಾ ಹೋಗ್ತೀರಾ. ಅದು ಒಂದು ಟೆಸ್ಟಿಂಗ್ ಮಾಡ್ತಾ ಹೋಗುತ್ತೆ. ಅಂದರೆ ಕ್ವಾಲಿಟಿ ಆಫ್ ದ ಸಾಫ್ಟ್ವೇರ್ ಕರೆಕ್ಟ್ ಆಗಿದೆಯಾ. ಈಗ ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲ ಕೋಡಿಂಗ್ ಎಲ್ಲ ಮುಗಿಸ್ಬಿಡ್ತಾರೆ. ಒಂದು ಟೆಸ್ಟ್ ಸ್ಕ್ರಿಪ್ಟ್ನೆಲ್ಲ ಬರೆದ್ಬಿಟ್ಟು ಇದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಕೋಡ್ ಇಲ್ಲೆಲ್ಲ ಇಂಪ್ರೂವ್ ಮಾಡ್ಬೋದು, ಕೊಟ್ಟಿರ್ತಕ್ಕಂಥ ಫಂಕ್ಷನಾಲಿಟೀಸ್ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅನ್ನೋದನ್ನ ಡಿಬಗ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಇವ್ರು ಮಾಡ್ತಾ ಹೋಗ್ತಾರೆ, ಓಕೆನಾ. ಸೊ ಈ ರೋಲ್ನಲ್ಲಿ ಎಷ್ಟು ಪ್ಯಾಕೇಜ್ನ ಕೊಡ್ತಾರೆ ಅಂತ ಅಂದರೆ 3 to 6 LP ತನಕ ಇನಿಷಿಯಲ್ ಸ್ಟೇಜಸಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ಈ ರೋಲ್ ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ನೀವು ಇದಕ್ಕೆ ಜಾಯ್ನ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ರೋಲ್ ಯಾವುದು ಅಂತ ಅಂದರೆ ಪ್ರಾಡಕ್ಟ್ ಸಪೋರ್ಟ್ ರೋಲ್. ಪ್ರಾಡಕ್ಟ್ ಸಪೋರ್ಟ್ನಲ್ಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ, ಒಂದು ಅಪ್ಲಿಕೇಶನ್ ಡೆವಲಪರ್ಸ್ ಇರ್ತಾರಲ್ಲ, ಅವರ ಒಂದು ಪ್ರೋಗ್ರೆಸ್ನ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ತೀರಾ. ಅಂದರೆ ಯಾವ ಸ್ಟೇಜಲ್ಲಿದೆ ಅಪ್ಲಿಕೇಶನ್ನು, ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ, ನೀವು ಕರೆಕ್ಟಾಗಿ ನೀವು ಕೊಟ್ಟಿರತಕ್ಕಂಥ ರಿಕ್ವೈರ್ಮೆಂಟ್ಸ್ ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಹೋಗ್ತಾ ಇವನ್ನೆಲ್ಲ ಪರ್ಫೆಕ್ಟಾಗಿ ಕ್ಲೋಸರಾಗಿ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ ಡೆವಲಪ್ಮೆಂಟ್ ಟೀಮ್ ಜೊತೆ. ಸೊ ಈ ರೋಲ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಇದಕ್ಕೆ ಜಾಯ್ನ್ ಆಗ್ತಾ ಹೋಗ್ಬೋದು. ಇದಕ್ಕೆ ಎಷ್ಟು ಪ್ಯಾಕೇಜ್ನ ಕೊಡ್ತಾ ಹೋಗ್ತಾರೆ ಅಂತಂದರೆ ಸೇಮ್ 3 to 6 LP ತನಕ ಕೊಡ್ತಾರೆ. ಈ ಬಿಸ್ನೆಸ್ ಅನಲಿಸ್ಟ್ಗೂ ಇದಕ್ಕೂ ಸ್ವಲ್ಪ ಸಿಮಿಲರ್ ಜಾಬ್ನೇ ಮಾಡ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ರೋಲ್ ಯಾವುದು ಅಂತ ಅಂದರೆ UI UX ಡಿಸೈನರ್ಸು. ಅಂದರೆ ಇವರನ್ನು ಕೂಡ ಸೇಮ್ ಬ್ರಿಡ್ಜ್ ಆಗಿನೇ ವರ್ಕ್ ಮಾಡ್ತಾ ಹೋಗ್ತಾರೆ. ಈ ಡೆವಲಪ್ಮೆಂಟ್ ಟೀಮ್ಗೂ ಒಂದು ರಿಕ್ವೈರ್ಮೆಂಟ್ ಟೀಮ್ಗೂ ಅಂದರೆ ಬಿಸ್ನೆಸ್ ಟೀಮ್ಗೂ ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಅಂದರೆ, ಈಗ ಡೆವಲಪರ್ಸು ಒಂದು ವೆಬ್ಸೈಟ್ ಡೆವಲಪ್ ಮಾಡಬೇಕು ಅಥವಾ ಒಂದು ಆ್ಯಪ್ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆ ಆ್ಯಪ್ನ ಡಿಸೈನ್ ಯಾವ ಥರ ಇರಬೇಕು, ಬಟನ್ ಕಲರ್ ಯಾವ ಥರ ಇರಬೇಕು, ನ್ಯಾವಿಗೇಷನ್ ಯಾವ ಥರ ಇರಬೇಕು, ಜೊತೆಗೆ ಎಂಡ್ ಯೂಸರ್ ಪರ್ಸ್ಪೆಕ್ಟಿವ್ ಅಂತ ಥಿಂಕ್ ಮಾಡಿ ಎಂಡ್ ಯೂಸರ್ಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ಸ್ನೆಲ್ಲ ಒಂದು ಡಿಸೈನ್ ಮಾಡ್ತಾರೆ. ಅಂದರೆ ಆ್ಯಪ್ ಎಕ್ಸಾಕ್ಟಾಗಿ ಯಾವ ಥರ ಇರಬೇಕು ಔಟ್ಪುಟ್ ಅನ್ನೋದನ್ನೆಲ್ಲ ಡಿಸೈನ್ ಮಾಡಿಕೊಡ್ತಾರೆ. ಇದಕ್ಕೆ ಫಿಗ್ಮಾ ಈ ಥರ ಟೂಲ್ಸ್ ಎಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೋಲ್ ನಿಮಗೆ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಆಗಿದ್ದರೆ ಈ ರೋಲಿಗೆ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಇದಕ್ಕೆ ಎಷ್ಟು ಪ್ಯಾಕೇಜ್ನ ಇನಿಷಿಯಲ್ ಆಗಿ ಕೊಡ್ತಾ ಹೋಗ್ತಾರೆ ಅಂತ ಅಂದರೆ ಒಂದು 9 LP ತನಕ ನಿಮಗೆ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ರೋಲ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನುವಾಗ ಈ ರೋಲಿಗೆ ಜಾಯ್ನ್ ಆಗ್ತಕ್ಕಂಥದ್ದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ರೋಲ್ ಯಾವುದು ಅಂತ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ರೋಲ್ HR ಗೆ ಯಾವ ಥರ ನೀವು ಆಗ್ಬೋದು ಅಂತಂದರೆ, HR ನಿಮಗೆ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ ನಿಮಗೇನೆ ಗೊತ್ತು. ಹೈರಿಂಗ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ. ಅಂದರೆ ಯಾರನ್ನ ಹೈರ್ ಮಾಡಬೇಕು, ಯಾರನ್ನ ಕೆಲಸದಿಂದ ತೆಗಿಬೇಕು, ಎಲ್ಲ ಫುಲ್ ಕಂಟ್ರೋಲ್ ಇವರ ಹತ್ರನೇ ಇರುತ್ತೆ. ಈವನ್ ನಿಮ್ಮ ಮ್ಯಾನೇಜರ್ಸ್ ಡೈರೆಕ್ಟರ್ಸ್ ಏನಾದರೂ ಇಶ್ಯೂ ಮಾಡಿದ್ರು ಕೂಡ HR ಹತ್ರನೇ ನೀವು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು, ಅವ್ರಿಗೇನೆ ನೀವು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಸೊ HR ಗೆ ತುಂಬ ಪವರ್ಫುಲ್ ರೋಲ್ ಇದು ಒಂದು IT ಕಂಪ್ನಿನಲ್ಲಿ ನೀವು ನೋಡಿಕೊಂಡ್ರೆ. ಇವರಿಗೆ ಬೇಸಿಕ್ಕಾಗಿ ಎಷ್ಟು ಪ್ಯಾಕೇಜಸ್ನ ಕೊಡ್ತಾರೆ ಅಂತಂದರೆ 2.5 to 5 LP ತನಕ ಕೊಡ್ತಾ ಹೋಗ್ತಾರೆ. ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಆಗಿ ನಾನು ಒಂದು ಆವ್ರೇಜ್ ಆಗಿ ಹೇಳ್ತಾ ಇದ್ದೀನಿ. ಮೇ ಬಿ ಒಂದು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ಪ್ರಾಡಕ್ಟ್ ಬೇಸ್ ಕಂಪ್ನೀಸ್ಗೆ ಆಲ್ಮೋಸ್ಟ್ 10 LP ತನಕ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಸೊ HR ಆಗ್ತಕ್ಕಂಥದ್ದು ಪವರ್ಫುಲ್ ರೋಲ್ ಆಗಿರುತ್ತೆ. ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈರಿಂಗ್ ಪ್ರೊಸೀಜರ್ ಬಗ್ಗೆ ಎಲ್ಲ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಒಂದು ಗುಡ್ ಕ್ಯಾಂಡಿಡೇಟ್ನ ಐಡೆಂಟಿಫೈ ಮಾಡ್ತೀರಾ ನೀವು, HR ಆಗಿ ತುಂಬಾ ಇಂಟ್ರೆಸ್ಟ್ ಆಗಿದೆ ಅನ್ನುವಾಗ ಈ ರೋಲಿಗೆ ನೀವು ಹೋಗ್ತಾ ಹೋಗ್ಬೋದು.
ಆಬ್ವಿಯಸ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಇದಕ್ಕೆ ಜಾಯ್ನ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ರೋಲ್ ಯಾವುದು ಅಂತ ಅಂದರೆ ಡೇಟಾ ಎಂಟ್ರಿ ವರ್ಕ್. ಅಂದರೆ ಡೇಟಾ ಎಂಟ್ರಿ ವರ್ಕ್ ಅಂದರೆ ಎಕ್ಸೆಲ್ನಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಟೆಕ್ನಿಕಲ್ ನಾಲೆಡ್ಜ್ ತುಂಬ ಇಲ್ಲ ಅನ್ನುವಾಗ, ಎಕ್ಸೆಲ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ತುಂಬ ಚೆನ್ನಾಗಿದೆ ಏನೇ ಇದೆ ಅನ್ನುವಾಗ ನೀವು ಈ ಡೇಟಾ ಎಂಟ್ರಿ ಜಾಬ್ ಹೋಗ್ತಾ ಹೋಗ್ಬೋದು. ಡೇಟಾ ಎಂಟ್ರಿ ಅಂತಂದರೆ ಈ ಸ್ಕ್ಯಾಮ್ ಡೇಟಾ ಎಂಟ್ರೀಸ್ ಎಲ್ಲ ಹೇಳ್ತಾರಲ್ಲ, ಫೋನ್ ಮಾಡಿಬಿಟ್ಟು ಡೇಟಾ ಎಂಟ್ರಿ ಜಾಬ್ ಇದೆ, 10,000 ಕೊಡ್ತೀನಿ, 15,000 ಕೊಡ್ತೀನಿ, ಸ್ಟಾರ್ಟಿಂಗ್ ಒಂದು 1,000 ಹಾಕು ಅಂತ ಹೇಳ್ತಾರಲ್ಲ, ಆ ಥರ ಡೇಟಾ ಎಂಟ್ರಿ ಎಲ್ಲ ಒಂದು IT ಕಂಪ್ನಿ ಒಳಗಡೆ ಡೇಟಾನ ಎಂಟ್ರಿ ಮಾಡ್ತಕ್ಕಂಥ ಜಾಬ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಈಗ ಫಿನಾನ್ಸ್ ಬಗ್ಗೆ ಎಲ್ಲ ಒಂದು ಡೇಟಾನ ಎಂಟ್ರಿ ಮಾಡೋ ಥರ ಇರುತ್ತೆ. ಈಗ US ಇಂದ ನಿಮ್ಮ ಕಂಪ್ನಿಗೆ ಒಂದು ಡೇಟಾನ ಕಳಿಸ್ಬೋದು. ಆ ಎಕ್ಸೆಲ್ ವರ್ಕ್ನೆಲ್ಲ ನೀವು ಮಾಡಿಫಿಕೇಶನ್ಸ್ ಮಾಡೋ ಥರ ಇರುತ್ತೆ, ಸ್ಟೇಟಸ್ನ ಅಪ್ಡೇಟ್ ಮಾಡೋ ಥರ ಇರುತ್ತೆ. ಈ ಥರ ಡೇಟಾ ಎಂಟ್ರಿ ವರ್ಕ್ನಲ್ಲಿ ನೀವು ಮಾಡಂಗಿದ್ರೆ, ಇಂಟ್ರೆಸ್ಟೆಡ್ ಆಗಿದ್ದರೆ ಇದಕ್ಕೆ ಜಾಯ್ನ್ ಆಗ್ತಾ ಹೋಗ್ಬೋದು. ಇದಕ್ಕೆ ಎಷ್ಟು ಪ್ಯಾಕೇಜ್ನ ಕೊಡ್ತಾರೆ ಅಂತಂದರೆ ಎಂಟ್ರಿ ಲೆವೆಲ್ನಲ್ಲಿ ಒಂದು 4 lakhs ತನಕ ನಿಮಗೆ ಪ್ಯಾಕೇಜ್ನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಮ ಒಂದು ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಸೀನಿಯರ್ ಆಗ್ತಾ ಹೋಗ್ತೀರಾ, ಲೀಡ್ ಆಗ್ತಾ ಹೋಗ್ತೀರಾ, ಮ್ಯಾನೇಜರ್ಸ್ ಆಗ್ತಾ ಹೋಗ್ತೀರಾ. ಸೊ ನಿಮ್ಮ ಒಂದು ರೋಲ್ ಜಾಸ್ತಿ ಆಗ್ತಾ ಹೋದಂಗೆ ನಿಮಗೆ ಪ್ಯಾಕೇಜಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ನಲ್ಲಿ IT ಜಾಬ್ ಒಳಗಡೆ ಎಂಟ್ರಿ ಆಗುವಾಗ ಪ್ಯಾಕೇಜ್ ಮ್ಯಾಟರ್ ಆಗುತ್ತೆ, ನಿಮಗೆ ಪ್ಯಾಕೇಜನ್ನೇ ಮ್ಯಾಟರ್ ಆಗ್ತಕ್ಕಂಥದ್ದು. ಬಟ್ ಎಂಟ್ರಿ ಲೆವೆಲ್ಗೆ ಓಕೆನೆ, ಒಂದು 5 to 6 LPಗೆ ಜಾಯ್ನ್ ಆದ್ರೂ ಕೂಡ ಹೋಗ್ತಾ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ಯಾಕೇಜಸ್. ಓಕೆನಾ. ನೆಕ್ಸ್ಟ್ ರೋಲ್ ಯಾವುದು ಅಂತಂದರೆ SEO ಆಪ್ಟಿಮೈಸೇಷನ್ ರೋಲ್. ಈ ರೋಲ್ ಏನು ಕೆಲಸ ಅಂತ ಅಂದರೆ, ಈಗ ಅಮೆಝಾನ್ ಥರದ ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ. ಈಗ ಅಮೆಝಾನ್ ಅಂತ ಸರ್ಚ್ ಮಾಡಿದ್ರೆ ಅಥವಾ ಮೀಶೋ ಅಂತ ಸರ್ಚ್ ಮಾಡಿದ್ರೂ ಕೂಡ ಅಮೆಝಾನ್ ಮೇಲ್ಗಡೆ ಬರುತ್ತೆ. ಅಂದರೆ ಈಗ ಮೀಶೋ ಅಂತ ಯಾವನೊಬ್ಬ ಸರ್ಚ್ ಮಾಡ್ತಿದ್ದೆ ಅಂದರೆ ಆ ಒಂದು ಗೂಗಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುತ್ತೆ, ಇದು ಶಾಪಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ, ಸೊ ಅಮೆಝಾನ್ ಎತ್ಕೊಂಡು ಹೋಗಿಡೋಣ ಅನ್ನೋ ಥರ. ಅಂದರೆ ಇದೆಲ್ಲ ಸುಮ್ಮನೆ ಅಮೆಝಾನ್ ಮೇಲ್ಗಡೆ ಬಂದುಬಿಡಲ್ಲ. ಇದಕ್ಕೆ ಅಂತ ಒಂದು ಟೀಮ್ ಸಪ್ರೇಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಟೀಮ್ನವರು ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಗೂಗಲ್ನಲ್ಲಿ ಯಾರೊಬ್ಬರು ಸರ್ಚ್ ಮಾಡಿದ್ರೆ ಅಥವಾ ಸರ್ಚ್ ಇಂಜಿನ್ಸಲ್ಲಿ ಸರ್ಚ್ ಮಾಡುವಾಗ ಯಾವ ಪ್ರಾಡಕ್ಟ್ ಮೇಲ್ ಬರಬೇಕು, ನಮ್ಮ ಕಂಪ್ನಿ ನೇಮ್ ಹೆಂಗೆ ಮೇಲ್ ಬರೋದು, ಇದನ್ನೆಲ್ಲ ಪರ್ಫೆಕ್ಟಾಗಿ ಒಂದು ಟೀಮ್ ವರ್ಕ್ ಮಾಡ್ತಾ ಇರುತ್ತೆ. ಆ ಟೀಮ್ನಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಪ್ಯಾಕೇಜಸ್ ಎಷ್ಟು ಕೊಡ್ತಾರೆ ಅಂತ ಅಂದರೆ 3 to 6 LPA ಜಾಯ್ನಿಂಗಲ್ಲೇ ಕೊಡ್ತಾರೆ. ನೀವು ಗ್ರೋ ಆಗ್ತಾ ಹೋಗ್ತಾ, ಯಾಕಂದರೆ ಇದು ಮೋರ್ ಡಿಮ್ಯಾಂಡಿಂಗ್ ವರ್ಕ್ ಅಂತಲೇ ಹೇಳ್ತಾ ಹೋಗ್ಬೋದು. ಒಂದು ಕಂಪನಿ ಅಮೆಝಾನ್ ಅಂತಕ್ಕಂಥ ಕಂಪನಿ ಎಷ್ಟು ಒಳ್ಳೆ ಕಂಪನಿ ಆದ್ರೂ ಪರವಾಗಿಲ್ಲ, ನೀವು ಸರ್ಚ್ ಮಾಡುವಾಗ ಅದು ಮೇಲ್ಗಡೆ ಬಂದ್ರೇ ನಾವು ನೋಡ್ತಕ್ಕಂಥದ್ದು. ಇಲ್ಲ ಅಂತಂದರೆ ಬೇರೆ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ SEO ಆಪ್ಟಿಮೈಸೇಷನ್ ಒಂದು ಒಳ್ಳೆ ರೋಲ್ ಅಂತ ಕನ್ಸಿಡರ್ ಮಾಡಿ. ಇದರಲ್ಲಿ ಟೆಕ್ನಿಕಲ್ ವರ್ಕ್ ತುಂಬಾ ಇರಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನೀವು ಒಂದು ರಿಟೇಲ್ ಕಂಪನಿ ಒಳಗಡೆ ಎಂಟ್ರಿ ಆಗುವಾಗ ತುಂಬ ಜಾಬ್ ರೋಲ್ಸ್ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ವರ್ಕೇ ಬರ್ತಾ ಹೋಗುತ್ತೆ. ಮೇ ಬಿ ನೀವು ಆರ್ಡರ್ ಮ್ಯಾನೇಜ್ಮೆಂಟ್ ಟೀಮ್ಗೆ ಹೋಗ್ಬೋದು, OMS ಟೀಮ್ಸ್ ಎಲ್ಲ ಬರ್ತಾವಲ್ಲ, ಒಂದು ಆರ್ಡರ್ಸ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಈಗ ಅಮೆಝಾನ್ ಕಂಪನೀಸ್ ಎಲ್ಲ ಆರ್ಡರ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಅಂತಲೇ ಒಂದು ಕಂಪನಿ ಇರುತ್ತೆ, ಇನ್ವೆಂಟ್ರಿ ಮ್ಯಾನೇಜ್ಗೆ ಅಂತಲೇ ಒಂದು ಕಂಪನಿ ಇರುತ್ತೆ. ಅದೆಲ್ಲನೂ ಅಮೆಝಾನ್ ಕಂಪ್ನಿಯಲ್ಲೇ ನೀವು ವರ್ಕ್ ಮಾಡೋದು. ಅಮೆಝಾನ್ ಏನು IT ಕಂಪನಿ, ಸೊ ಅದರಲ್ಲೇ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ. ಬಟ್ ಆದ್ರೂ ಕೂಡ ಒಂದು ನಾನ್ ಟೆಕ್ನಿಕಲ್ ವರ್ಕ್ ತುಂಬಾ ಬರ್ತಾ ಹೋಗುತ್ತೆ. ಒಂದು ಸಾಫ್ಟ್ವೇರ್ ಕಂಪನಿ ಒಳಗಡೆ ಇದೆಲ್ಲ ವರ್ಕ್ ಬರ್ತಾವ ಅಂತ ನಿಮಗೆ ಒಂದು ಆಶ್ಚರ್ಯ ಅನಿಸಿದ್ರೆ, ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಈ ಜಾಬ್ ರೋಲ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮನಿ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ ನನ್ನ ಒಂದು ಚಾನಲ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.